ಆ ಗೋಡೆಗಳಿಗೆ ಜೀವ ಇದೆ. ಅಲ್ಲಿ ಮುಗ್ಧ ಮಕ್ಕಳ ಅಂತರಾಳದ ನೋವಿದೆ, ನಲಿವಿದೆ. ಅಷ್ಟೇ ಅಲ್ಲ, ಅಲ್ಲಿ ಅವರ ಅಸಹಾಯಕತೆ, ದುಃಖ, ಉತ್ಸಾಹ, ಹುಡುಗಾಟ, ಆಕ್ರಂದನ, ನಾಚಿಕೆ ಹೀಗೆ 10 ಹಲವು ಭಾವನೆಗಳಿವೆ. ಅವರ ಆಂತರಿಕ ಭಾವನೆಗಳನ್ನ ನಾವು ಇಡುಕಿ ನೋಡಿದ್ರೆ ಅವುಗಳು ನಮ್ಮನ್ನ ಮಾತಿಗೆಳೆಯುತ್ತವೆ. ಅಷ್ಟಕ್ಕೂ ಯಾರೀ ಮಕ್ಕಳು ಅಂತೀರಾ? ಹಾಗಿದ್ರೆ ಈ ವರದಿ ನೋಡಿ. ಇದು ಬೆಂಗಳೂರಿನ ಲಕ್ಷಣ ಆರ್ಟ್ ಗ್ಯಾಲರಿ. ರೇಸ್ ಕೋರ್ಸ್ನಲ್ಲಿರುವ ಈ ಗ್ಯಾಲರಿಯಲ್ಲಿ ಆಯಿಲ್ ಇನ್ ಕ್ಯಾನ್ವಾಸ್ ಹೆಸರಿನ ಫೇಸಸ್ ವಿತಿನ್ ಪರಿಕಲ್ಪನೆ ಗರಿಬಿಚ್ಚಿಕೊಳ್ಳುತ್ತಿದೆ. ಈ ವಿನೂತನ ಕೃತಿಗಳಿಗೆ ಜೀವ ತುಂಬಿದವರು ಗದಗ್ನ ರಮೇಶ್ ತೆರದಾಳ. ತಮ್ಮ ಡೈರಿಯಲ್ಲಿದ್ದ ಚಿತ್ರಗಳನ್ನ ಅದ್ಭುತ ಕಲಾಕೃತಿಯನ್ನಾಗಿ ಪರಿವರ್ತಿಸಿದ ರಮೇಶ್ ಮನದ ಭಾವನೆಗೆ ಕುಂಚದಿಂದ ಜೀವ ತುಂಬಿದ್ದಾರೆ. ಬಣ್ಣದ ಮೂಲಕ ವ್ಯಕ್ತವಾಗಿರೋ ಮಕ್ಕಳ ಮುಗ್ಧ ಭಾವನೆಗಳು ನಳನಳಿಸುತ್ತಾ ತಮ್ಮ ಭಾವನೆಗಳನ್ನ ಹೊರಚೆಲ್ಲುತ್ತೆ. ಈ ಸತಿ ಫೇಸಸ್ ವಿದಿನ್ ಅಂತ ಒಂದು ಟೈಟಲ್ ಕೊಟ್ಕೊಂಡು ನಾನು ಬರೀ ಮಕ್ಕಳ ಚಿತ್ರಗಳನ್ನೇ ನಾನು ಬರೆದಿದ್ದೀನಿ. ಈ ಸತಿ ನನಗೆ ಮಕ್ಕಳ ಚಿತ್ರಗಳಂದ್ರೆ ಬಹಳ ಇಷ್ಟ. ನೀರವ ಮೌನದ ಕೆಲ ಕಲಾಕೃತಿಗಳಂತೂ ಆತ್ಮಾವಲೋಕನಕ್ಕೆ ಪ್ರೇರೇಪಣೆ. ಭಾವನೆಗಳನ್ನ ಅಭಿವ್ಯಕ್ತಪಡಿಸುವ ಈ ಚಿತ್ರಗಳು ಒಂದೊಂದು ಘಟನಾವಳಿಯನ್ನು ವಿವರಿಸುತ್ತವೆ. ಪುಟ್ಟ ಪುಟ್ಟ ಈ ಗೆರೆಗಳು ಮಕ್ಕಳ ಮುಗ್ಧತೆಯನ್ನ ಪ್ರತಿಬಿಂಬಿಸುತ್ತವೆ. There's a sort of a silence in all of those paintings. Though it's expressive, there's some kind of silence in the painting. I connect to the painting in a certain way. Maybe it's very personal, but I do connect to the paintings. And I like the texture in the painting. ಚಿತ್ರಕಲೆಯಲ್ಲಿ ವ್ಯಾಸಂಗ ಮಾಡಿರುವ ತೆರದಾಳ BFA ಪದವಿಯಲ್ಲಿ ಚಿನ್ನದ ಪದಕ ಗಳಿಸಿದ್ದಾರೆ. ಈಗಾಗಲೇ ಸುಮಾರು 11 ರಾಷ್ಟ್ರೀಯ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿವೆ. ದೆಹಲಿ, ಕೊಚ್ಚಿ, ಲಂಡನ್, ಮುಂಬೈ ಹೀಗೆ ಹಲವಾರು ಕೇಂದ್ರಗಳಲ್ಲಿ ಕಲಾ ಪ್ರದರ್ಶನದಿಂದ ತೆರದಾಳ ತಮ್ಮ ಸಾಧನೆಯ ಖ್ಯಾತಿಯನ್ನ ಹೊರ ರಾಜ್ಯಗಳಿಗೂ ಚಾಚಿದ್ದಾರೆ. ಕಲೆ ಕಲಾವಿದನನ್ನು ಪರಿಪಕ್ವಗೊಳಿಸುತ್ತದೆ ಎಂಬುದಕ್ಕೆ ಗದಗನ ಚಿತ್ರ ಕಲಾವಿದ ರಮೇಶ್ ತೆರದಾಳ ಸಾಕ್ಷಿ. ಇವರ ಚಿತ್ರ ಪ್ರದರ್ಶನದ ಇನ್ನೊಂದು ವಿಶೇಷ ಏನು ಅಂದರೆ ಇಲ್ಲಿ ಭೂತ, ಭವಿಷ್ಯ, ವರ್ತಮಾನಗಳಿವೆ. ಇನ್ನೊಂದೆಡೆ ಸರ್ಕಾರ ಇಂಥ ಕಲಾವಿದರಿಗೆ ಯಾವುದೇ ರೀತಿಯ ಪ್ರೋತ್ಸಾಹ ನೀಡುತ್ತಿಲ್ಲ ಅನ್ನೋ ಕೊರಗು ಇವರಲ್ಲಿದೆ. ಕ್ಯಾಮರಾಮನ್ ಮಹೇಂದ್ರ ಅವರೊಂದಿಗೆ ಸೋಮಣ್ಣ, TV9 ಬೆಂಗಳೂರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.